ಪಾಕಿಸ್ತಾನಕ್ಕೆ ಕೋಲಾರದ ರೈತರು ಒಂದು ರೀತಿ ಸರ್ಜಿಕಲ್ ಸ್ಟ್ರೈಕ್ ಕೊಟ್ಟಿದ್ದಾರೆ. ಹೇಗೆ ಅಂದರೆ ಪಾಕಿಸ್ತಾನಕ್ಕೆ ಸರಬರಾಜಾಗುವಂತಹ ಟೊಮೆಟೊವನ್ನು ಸ್ವಯಂ ನಿರ್ಬಂಧವನ್ನು ಮಾಡಿಕೊಂಡಿದ್ದಾರೆ. ಪ್ರತಿದಿನ ಪಾಕಿಸ್ತಾನಕ್ಕೆ 800ರಿಂದ 900 ಟನ್ನಷ್ಟು ಟೊಮ್ಯಾಟೊ ಸರಬರಾಜಾಗ್ತಾ ಇತ್ತು. ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದಂತಹ ದಾಳಿಯ ನಂತರದಲ್ಲಿ ಹಿಂದೂಗಳ ನರಮೇಧ ಆದ ಹಿನ್ನೆಲೆ ಟೊಮೆಟೊ ಸಪ್ಲೈಯನ್ನು ಮಾಡದಿರಲು ರೈತರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದರ ಪರಿಣಾಮ ನಮ್ಮಲ್ಲಿ 800ರಿಂದ 900 ಟನ್ ಟೊಮೆಟೊ ಉಳ್ಕೊಂಡ್ರೂ ಪರವಾಗಿಲ್ಲ, ಅಲ್ಲಿಗೆ ಮಾತ್ರ ಕೊಡಲ್ಲ ಅಂತಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬೆನ್ನಲ್ಲೇ ಪಾಕಿಸ್ತಾನದ ಮೇಲೆ ಭಾರತ ಈಗಾಗಲೇ ಯುದ್ಧವನ್ನು ಸಾರಿರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಕೋಲಾರದಿಂದ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದಂಥ ಟೊಮೊಟೊವನ್ನು ಈಗಾಗಲೇ ಇಲ್ಲಿನ ರೈತರು ವ್ಯಾಪಾರಸ್ಥರು ನಿಲ್ಲಿಸಿರ್ತಕ್ಕಂಥದ್ದು. ನಾವಿವತ್ತು ಕೋಲಾರ APMC ಮಾರುಕಟ್ಟೆ ಆವರಣದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಇದು ಏಷ್ಯಾದಲ್ಲೇ ಅತಿ ದೊಡ್ಡ 2ನೇ ಮಾರುಕಟ್ಟೆ. ಅಂದರೆ ನಾಸಿಕ್ಕನ್ನು ಹೊರತುಪಡಿಸಿದ್ರೆ ಕೋಲಾರ APMC ಮಾರುಕಟ್ಟೆ ಅತಿ ದೊಡ್ಡ ಮಾರುಕಟ್ಟೆ ಆಗಿರ್ತಕ್ಕಂಥದ್ದು. ಇಲ್ಲಿಂದ ಪ್ರತಿನಿತ್ಯ ಅಂದರೆ ಏನು ಸರ್ಜಿಕಲ್ ಸ್ಟ್ರೈಕ್ 2013ರ ಸರ್ಜಿಕಲ್ ಸ್ಟ್ರೈಕ್ಗೂ ಮುನ್ನ 800ರಿಂದ 900 ಟನ್ನು ಟೊಮೊಟೊವನ್ನು ಇಲ್ಲಿಂದ ರಫ್ತು ಮಾಡಲಾಗ್ತಾಯಿತ್ತು. ಅಂದರೆ ಪಾಕಿಸ್ತಾನ, ಬಾಂಗ್ಲಾದೇಶ, ಜಪಾನ್ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಕೋಲಾರದ ಟೊಮೊಟೊವನ್ನು ಈಗಾಗಲೇ ರಫ್ತು ಮಾಡಲಾಗ್ತಾಯಿದೆ. ಈ ಬೆನ್ನಲ್ಲೇ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬೆನ್ನಲ್ಲೇ ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಟೊಮೊಟೊವನ್ನು ರಫ್ತು ಮಾಡೋದಕ್ಕೆ ನಿಲ್ಲಿಸಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಸಿಂಧೂ ನದಿ ನೀರನ್ನು ನಿಲ್ಲಿಸಿರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಕೋಲಾರದ ಟೊಮೊಟೊ ಕೂಡ ಈಗಾಗಲೇ ನಿಲ್ಲಿಸಿರ್ತಕ್ಕಂಥದ್ದು. ನಾವು ಕೋಲಾರದ APMC ಮಾರುಕಟ್ಟೆ, ಇಲ್ಲಿ ಪ್ರತಿನಿತ್ಯ ಟನ್ ಗಟ್ಟಲೆ ಟೊಮೊಟೊ ಉತ್ಪಾದನೆ ಆಗುತ್ತೆ. ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳು ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಅಂದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾ, ಜಪಾನ್ ಸೇರಿದಂತೆ ಬೇರೆ ಬೇರೆ ದೇಶಗಳು ಕೂಡ ಟೊಮೊಟೊವನ್ನು ಇಲ್ಲಿಂದ ರಫ್ತು ಮಾಡಲಾಗುತ್ತೆ. ಆದರೆ ಈಗಾಗಲೇ ಭಾರತ ಏನು ಗಡಿಯನ್ನು ಬಂದ್ ಮಾಡಿರ್ತಕ್ಕಂಥದ್ದು, ಜೊತೆಗೆ ಏನು ಪಾಕಿಸ್ತಾನದ ವಿರುದ್ಧ ಈಗಾಗಲೇ ಯುದ್ಧವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಇಲ್ಲಿನ ಟೊಮೊಟೊವನ್ನು ಕಳಿಸ್ಕೊಡೋದಕ್ಕೆ ಕೂಡ ಈಗಾಗಲೇ ಇಲ್ಲಿನ ರೈತರು, ವರ್ತಕರು ಹಿಂದೇಟಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಏನು ಸರ್ಜಿಕಲ್ ಸ್ಟ್ರೈಕ್ ಬೆನ್ನಲ್ಲೇ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು ಈ ಹಿಂದೆ, ಆಗ ನಿಲ್ಲಿಸಲಾಗಿತ್ತು. ಈಗ ಭಾರತ ಆಹಾರ ಕಾಯ್ದೆ ಅನ್ವಯ ಸರ್ಕಾರ ಏನು ಇಲ್ಲಿಂದ ಟೊಮೊಟೊ ಕೊಡೋದಕ್ಕೆ ಕೊಡಿ ಅನ್ನೋದಾದರೆ ಕೊಡ್ತೀವಿ, ಇಲ್ಲಾಂದರೆ ಕೊಡಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಇಲ್ಲಿನ ವರ್ತಕರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಇಲ್ಲಿನ ರೈತರು ಮಾತ್ರ ಒಂದೇ ಒಂದು ಟೊಮೊಟೊವನ್ನು ಕೂಡ ಪಾಕಿಸ್ತಾನಕ್ಕೆ ಕೊಡಲ್ಲ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಈ ಬೆನ್ನಲ್ಲೇ ನೋಡೋದಾದರೆ ಈಗಾಗಲೇ ಟೊಮೊಟೊಗೂ ಕೂಡ ಬೆಲೆ ಕುಸಿತ ಆಗಿರ್ತಕ್ಕಂಥದ್ದು. ಜೊತೆಗೆ ಜೂನ್ ತಿಂಗಳಲ್ಲಿ ಹೆಚ್ಚಾಗಿ ಅಂದರೆ ಜೂನ್ ತಿಂಗಳಿಂದ ಸೀಸನ್ ಕೂಡ